ಇನ್ನು ಉಗ್ರರ ದಾಳಿಯಿಂದ ಬೀದರ್ನ ಒಂದು ಕುಟುಂಬ ಜಸ್ಟ್ ಮಿಸ್ ಆಗಿದೆ. ಟಿವಿ9 ಮುಂದೆ ದಾಳಿಯ ಮಾಹಿತಿಯನ್ನ ಬಿಚ್ಚಿಟ್ಟ ಕನ್ನಡಿಗ. ಕುಟುಂಬದೊಂದಿಗೆ ಪ್ರವಾಸಕ್ಕೆ ಹೋಗಿದ್ದಂತ ಅವಿನಾಶ್ ಪಹಲ್ಗಾಮ್ನಿಂದ 14 ಕಿಲೋಮೀಟರ್ ದೂರದಲ್ಲಿದ್ದಾಗ ದಾಳಿಯಾಗುತ್ತೆ. ಬೆತಬ್ ವ್ಯಾಲಿಯಲ್ಲಿದ್ದಾಗ ಉಗ್ರರು ದಾಳಿ ನಡೆಸಿರೋದ್ರ ಬಗ್ಗೆ ಇವರಿಗೆ ಗೊತ್ತಾಗುತ್ತೆ. ದಾಳಿಯ ಸುದ್ದಿ ಕೇಳಿ ತಕ್ಷಣ ಅಲ್ಲಿಂದ ಕುಟುಂಬ ವಾಪಸ್ ಆಗುತ್ತೆ. ಹೆಂಡತಿ ಜಯಶ್ರೀ ಇರ್ತಾರೆ, ಸೋದರ ಸಂಬಂಧಿ ಜೊತೆ ಪ್ರವಾಸಕ್ಕೆ ಹೋಗಿರ್ತಾರೆ. ಉಗ್ರ ದಾಳಿಯಿಂದ ಬಚಾವಾಗಿದ್ದಾರೆ ಇವರು. ನಮ್ದು ರೀಸೆಂಟಾಗಿ ಮ್ಯಾರೇಜ್ ಆಯಿತು. ಸೊ ಅದಕ್ಕೋಸ್ಕರ ರಜೆ ಇದಕ್ಕೋಸ್ಕರ ನಾವು ಓಡಾಡಕ್ಕೆ ಹೋದ್ವಿ. ಜಮ್ಮು ಕಾಶ್ಮೀರ, ಶ್ರೀನಗರ ಮತ್ತು ಬೇರೆ ಬೇರೆ ಪ್ಲೇಸಲ್ಲೆಲ್ಲ ಹೋಗಿದ್ವಿ. ಅರೌಂಡ್ 19 ತಾರೀಕಿಗೆ ನಾವು ಶ್ರೀನಗರಲ್ಲಿದ್ವಿ ಸರ್. ಅಲ್ಲಿಂದ ಆಮೇಲೆ ಶ್ರೀನಗರದಲ್ಲಿ ಮತ್ತು ಇದು ಸೋನ್ಮಾರ್ಗ್ ಅದೆಲ್ಲ ಮುಗಿಸ್ಕೊಂಡ್ಬಿಟ್ಟು ಪೆಹಲ್ಗಾಮ್ಗೆ ಹೋದ್ವಿ ಸರ್. ನಾವು ಪೆಹಲ್ಗಾಮಲ್ಲಿ ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತಿದೆ ಸರ್. ಅಲ್ಲಿ ಮಿನಿ ಸ್ವಿಟ್ಜರ್ಲ್ಯಾಂಡ್ ಅದ್ರ ಮುಗಿಸ್ಕೊಂಡ್ಬಿಟ್ಟು ನಾವು ಬೆತಬ್ ವ್ಯಾಲಿಗೆ ಹೋದ್ವಿ ಸರ್. ನಾವು ಹೋದಿದ ತಕ್ಷಣವೇ ಅಲ್ಲಿಂದ ನಮಗೆ ಈವ್ನಿಂಗ್ ಗೊತ್ತಾಯಿತು ಸರ್. ಇನ್ನು ಮಾಧ್ಯಮ ಮುಖಾಂತರ ನಮ್ಗೆ ಗೊತ್ತಾಯಿತು ಈ ರೀತಿ ಘಟನೆ ನಡೆದಿದೆ, ಭಯೋತ್ಪಾದಕರ ದಾಳಿಯಾಗಿದೆ, ಒಂದು 25 ಜನ ಅಲ್ಲಿಂದ ತೀರ್ಕೊಂಡಿದ್ದಾರೆ ಅಂತ ನಮಗೆ ಆಮೇಲೆ ಸುದ್ದಿ ಬಂತು ಸರ್ ಈ ರೀತಿ ಅಂತ. ನೀವೇನಲ್ಲಿದ್ದೀರ ಘಟನೆ? ಹಾಂ ಸರ್, ಘಟನೆ ನಡೆದಾಗ ಅಲ್ಲಿರಲಿಲ್ಲ ಸರ್, ನಾವು ಪಾರ್ ಆಗಿದ್ವಿ ಸರ್. ಅಲ್ಲಿಂದ 14 ಕಿಲೋಮೀಟರ್ ಬೆತಬ್ ವ್ಯಾಲಿ ಅಂತ ಇತ್ತು ಸರ್, ಆ ಕಡೆ ಇದ್ವಿ ಸರ್ ನಾವು. ಅಂದ್ರೆ ಅಲ್ಲಿ ಉಗ್ರ ದಾಳಿ ಆದಲ್ಲಿ ಇರಲಿಲ್ಲ ಸರ್. ನಾರ್ಮಲ್ ಆಗಿ ಭಯ ಒಂದು ಸೃಷ್ಟಿ ಆಯಿತು ಸರ್. ಮನೆಯಲ್ಲೆಲ್ಲ ಗೊತ್ತಾಯಿತು. ಮನೆಯಲ್ಲೆಲ್ಲ ಕಂಟಿನ್ಯೂ ಕಾಲ್ ಮಾಡ್ತಿದ್ರು, ಎಲ್ಲಿದ್ದೀರಾ, ಸೇಫ್ ಆಗಿದ್ದೀರಾ ಅದೆಲ್ಲ ಕೇಳ್ತಿದ್ರು. ನಾವು ಸೇಫ್ ಆಗಿದ್ದೀವಿ ಅಂತ ಹೇಳಿದ್ವಿ ಸರ್ ನಾವು.